ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಕಂಠಿ ಸ್ನೇಹ ದಾಂಪತ್ಯದಲ್ಲಿ ಬಿರುಕು. ಆ ದೂರಿನಿಂದ ಕಂಠಿ ಮನಸ್ಸು ಛಿದ್ರ. ಒಂದು ಕಡೆಯಲ್ಲಿ ಮುರಳಿ ಹಾಗೂ ಕಂಠಿ ಕಿತ್ತಾಡಿಕೊಂಡಿದ್ದರೆ, ಇನ್ನೊಂದು ಕಡೆ ಬಂಗಾರಮ್ಮನವರ ಬಡ್ಡಿ ವ್ಯವಹಾರದಿಂದ ಒಂದು ಜೀವಕ್ಕೆ ಕಂಟಕಾಗುವ ಎಲ್ಲ ಲಕ್ಷಣ ಕಾಣುತ್ತಿದೆ. ಯಾಕೆಂದರೆ ಬಂಗಾರಮ್ಮ ಬಡವರಿಗೆ ಸಹಾಯ ಆಗಲಿ ಎಂದು ಬಡ್ಡಿ ವ್ಯವಹಾರವನ್ನು ಮಾಡುತ್ತಿರುತ್ತಾಳೆ. ಆ ಬಡ್ಡಿ ಹಣವನ್ನು ಕಟ್ಟಲು ಕೆಲವರಿಂದ ಆಗುವುದೇ ಇಲ್ಲ. ಇದರಿಂದ ಕಂಗೆಟ್ಟ ಅನೇಕ ಜನ ತಮ್ಮ ಜೀವವನ್ನು ಕಳೆದುಕೊಂಡಿರುವುದಂತೂ ಸತ್ಯ. ಆದರೆ ಈ ವಿಚಾರ ಸ್ನೇಹಗೆ ಗೊತ್ತಾಗಿದೆ. ಸ್ನೇಹ ಅಕ್ಕ ಗೌರಿ ಎನ್ನುವಾಕೆಯ ತಂದೆ ಮಹಡಿಯ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿರುತ್ತಾರೆ. ಇದನ್ನು ನೋಡಿದ ಗೌರಿಗೆ ಬಹಳ ಶಾಕ್ ಆಗುತ್ತದೆ. ತಂದೆ ಯಾಕಾದರೂ ಇಂತಹ ಕೆಲಸವನ್ನು ಮಾಡಿದರು ಎಂದು ಗೌರಿ ಸ್ನೇಹಗೆ ಕರೆ ಮಾಡುತ್ತಾಳೆ. ಸ್ನೇಹ ತನ್ನ ತಂದೆ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ. ನನಗೆ ಭಯ ಆಗುತ್ತಿದೆ, ಹೇಗಾದರೂ ಮಾಡಿ ನನ್ನ ತಂದೆಯನ್ನು ಉಳಿಸಿಕೊಡಿ ಎಂದು ಅಂಗಾಲಚ್ಚುತ್ತಾಳೆ. ತನ್ನ ತಂದೆ ಬಂಗಾರಮ್ಮ ಅವರ ಕೈಯಿಂದ ಸಾಲವನ್ನು ತೆಗೆದುಕೊಂಡಿದ್ದರು. ಆದರೆ ಸಾಲದ ಬಡ್ಡಿಯನ್ನು ಕಟ್ಟಬೇಕು ಎಂದು ಬಂಗಾರಮ್ಮ ಅವರು ತಾಕೀತು ಮಾಡಿದ್ದರು. ಆದರೆ ತಂದೆಗೆ ಸಾಲದ ಬಡ್ಡಿಯನ್ನು ಕಟ್ಟಲು ಆಗದೆ ಆತ್ಮಹತ್ಯೆ ಯತ್ನಿಸಿದರು. ಇದೀಗ ಅವರು ಸಾವು ಬದುಕಿನ ನಡುವೆ ಹೋರಾಡುತ್ತಿರುತ್ತಾರೆ ಎನ್ನುತ್ತಾಳೆ. ಬಂಗಾರಮ್ಮನ ಮನೆಯಲ್ಲಿ ಪೊಲೀಸ್. ನನಗೆ ಭಯ ಆಗುತ್ತಿದೆ ಎಂದು ಗೌರಿ ಫೋನ್ ಮಾಡಿ ಸ್ನೇಹಗೆ ಏನು ಮಾಡಬೇಕು ಎಂದು ತಿಳಿದಾಗುತ್ತದೆ. ಕೊನೆಗೆ ಸ್ನೇಹ ಆಸ್ಪತ್ರೆ ಬಳಿ ಇರುತ್ತಾಳೆ. ಆಕೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಕರೆ ಮಾಡಿ ಬಂಗಾರಮ್ಮ ಅವರ ಮೇಲೆ ಕಂಪ್ಲೇಂಟ್ ಮಾಡುತ್ತಾಳೆ. ಪೊಲೀಸರು ಬಂಗಾರಮ್ಮ ಅವರ ಮನೆಗೆ ಬಂದಾಗ ರಾಧೆಗೆ ಶಾಕ್ ಆಗುತ್ತದೆ. ಯಾಕೆ ಪೊಲೀಸರು ಬಂದಿದ್ದಾರೆ ಎಂದು ಪದೇ ಪದೇ ಪ್ರಶ್ನೆ ಮಾಡುತ್ತಾಳೆ. ಇದನ್ನು ಕೇಳಿದ ಸ್ನೇಹ ಕೊಂಚ ಜೋರಾಗಿಯೇ ಹೇಳುತ್ತಾಳೆ, ಅತ್ತೆಯ ಜೊತೆ ಮಾತನಾಡಬೇಕಾಗಿತ್ತು, ಅವರ ಮೇಲೆ ಕೇಸ್ ಫೈಲ್ ಆಗಿದೆ ಎಂದು ಹೇಳಿದಾಗ ಬಂಗಾರಮ್ಮ ಮನೆಗೆ ಬರುತ್ತಾರೆ. ಕಂಠಿ ಮಾತಿಗೆ ಮನ್ನಣೆ ಕೊಡದ ಪೊಲೀಸ್. ನನ್ನ ಮನೆಯತ್ತ ಆಕೆಯವರು ಸುಳಿಯಬಾರದು ಎಂದು ಬಂಗಾರಮ್ಮ ಹೇಳಿದಾಗ ಪೊಲೀಸರು, ನಿಮ್ಮ ಮೇಲೆ ಕೇಸ್ ದಾಖಲು ಆಗಿದೆ, ನೀವು ಪೊಲೀಸ್ ಸ್ಟೇಷನ್ಗೆ ಬರಲೇಬೇಕು, ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ, ನಿಮ್ಮ ಸೊಸೆ ಸ್ನೇಹ ನಿಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ ಎಂದಾಗ ಬಂಗಾರಮ್ಮಗೆ ಶಾಕ್ ಆಗುತ್ತದೆ. ಕೊನೆಗೆ ಪೊಲೀಸರು ಸ್ಟೇಷನ್ಗೆ ಕರೆದುಕೊಂಡು ಹೋದಾಗಲೂ ಅನುವಾದಾಗ ಕಂಠಿ ಬರುತ್ತಾನೆ. ಏನು ಎತ್ತ ಅಂತ ಪ್ರಶ್ನೆ ಮಾಡಿದಾಗ ಸ್ನೇಹ ಕಂಪ್ಲೇಂಟ್ ಕೊಟ್ಟಿರೋದು ಬಗ್ಗೆ ಗೊತ್ತಾಗುತ್ತದೆ. ಸ್ನೇಹ ಮಾಡಿದ ಎಡವಟ್ಟಿಂದ ಜೈಲು ಪಾಲಾದ ಬಂಗಾರಮ್ಮ. ಕಂಠಿ ಮಾತಿಗೆ ಕ್ಯಾರೆ ಎನ್ನದ ಪೊಲೀಸರು ಬಂಗಾರಮ್ಮನವರನ್ನು ಪೊಲೀಸರು ಕರೆದುಕೊಂಡು ಹೋಗುತ್ತಾರೆ. ಆದರೆ ಸೊಸೆ ನಿರ್ಧಾರದಿಂದ ಬಂಗಾರಮ್ಮನ ಮನೆಯವರಿಗೆ ಬಹಳ ಬೇಸರ ಉಂಟಾಗುತ್ತದೆ. ಸ್ನೇಹ ನಡೆಗೆ ಕಂಠಿ ಬಹಳ ಬೇಸರ ವ್ಯಕ್ತಪಡಿಸುತ್ತಾನೆ. ಇದೆಲ್ಲ ನರಿಬುದ್ಧಿಯ ರಾಧಾಗೆ ಪ್ಲಸ್ ಪಾಯಿಂಟ್ ಆಗದಂತಾಗಿದೆ. ಬದ್ಧ ಬೈರಿಗಳಾದ ಪುಟ್ಟಕ್ಕನ ಅಳಿಯಂದಿರು. ಕಂಠಿ ಕಾಲರ್ ಹಿಡಿದು ಪಟ್ಟಿ ಹಿಡಿದ ಮುರಳಿ. ಬಂಗಾರಮ್ಮನ ಮನೆಗೆ ಹೋಗಿ ಮುರಳಿ ಗಲಾಟೆ ಮಾಡಿದ ವಿಚಾರ ಕಂಠಿಗೆ ತಿಳಿಯುತ್ತದೆ. ಮನೆಯಲ್ಲಿ ಅಷ್ಟೆಲ್ಲ ಗಲಾಟೆ ಆಗುತ್ತಿದ್ದರೂ ಸ್ನೇಹ ಜೊತೆ ಕಂಠಿ ಮಾತ್ರ ಗದ್ದೆಯಲ್ಲಿ ರೊಮ್ಯಾನ್ಸ್ ಮಾಡುತ್ತಿರುತ್ತಾನೆ. ಕೊನೆಗೆ ಅವರಿಬ್ಬರಿಗೂ ಮನೆಗೆ ಬಂದಾಗ ಎಲ್ಲೋ ಚಪ್ಪರಾಗಿ ಬಿಡುತ್ತಾರೆ. ಬಂಗಾರಮ್ಮನವರ ಬಗ್ಗೆ ಅವಹೇಳನಕಾರಿ ಎಲ್ಲರ ಮುಂದೆ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮುರಳಿ ಬೈದು ಹೋಗಿರುತ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ಬಂಗಾರಮ್ಮ ಬಹಳ ನೋವಿನಲ್ಲಿರುತ್ತಾರೆ. ನಾನು ಮಾಡದ ತಪ್ಪಿಗೆ ಈ ರೀತಿ ಮಾತನಾಡುತ್ತಿದ್ದಾರಲ್ಲ ಎಂದು ಬಹಳ ಬೇಸರ ಪಟ್ಟುಕೊಂಡಿರುತ್ತಾಳೆ. ಇತ್ತ ಮುರಳಿಗೆ ಕುಡಿದ ಮತ್ತಿನಲ್ಲಿ ತಾನು ಏನು ಮಾತನಾಡಿದೆ ಎನ್ನುವ ಪರಿವೇ ಇಲ್ಲದೆ ಬಂಗಾರಮ್ಮನವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮನೆಗೆ ಬಂದ ಕಂಠಿ ಅಮ್ಮನ ನೋವನ್ನು ಕೇಳಿ ದುಃಖ ತಡೆಯಲು ಆಗದೆ ಮರುದಿನ ಬೆಳಿಗ್ಗೆ ನೇರವಾಗಿ ಮುರಳಿ ಅವರ ಮನೆಗೆ ಹೋಗುತ್ತಾನೆ. ಮುರಳಿ ಮನೆಯಿಂದ ಹೊರಗೆ ಬರುತ್ತಾನೆ. ನಿನ್ನ ಹೆಂಡತಿ ಸ್ನೇಹ ನಿನಗೆ ಈಗಲೂ ಕೂಡ ಕಿವಿ ಚುಚ್ಚುತ್ತಿದ್ದಾಳೆ ಎಂದು ಮುರಳಿ ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಮುರಳಿ ಮಾತು ಕೇಳಿ ಕಂಠಿ, ನಾನು ಯಾರ ಮಾತನ್ನು ಕೇಳಿ ಇಲ್ಲಿಗೆ ಬಂದಿಲ್ಲ, ನೀವು ನಿನ್ನೆ ರಾತ್ರಿ ಮನೆಯ ಬಳಿ ಬಂದಿರಂತಲ್ಲ, ಅಲ್ಲಿ ನನ್ನ ಅವನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಇಲ್ಲಿ ಬಂದು ನಿದ್ದೆ ಮಾಡಿದ್ದೀರಿ ಅಲ್ವಾ ಎಂದು ಬಹಳ ಕೋಪದಿಂದ ಪ್ರಶ್ನೆ ಮಾಡುತ್ತಾನೆ. ಇದಕ್ಕೆ ಮುರಳಿ, ನಿಮ್ಮ ತಾಯಿಯವರು ಬಹಳ ದೊಡ್ಡ ನಟಿಯಲ್ಲವೇ, ನನ್ನ ಹಾಗೂ ಸಹನಾಳನ್ನು ಇಬ್ಬರನ್ನು ಒಂದು ಮಾಡುತ್ತೇವೆ ಎಂದು ಹೇಳಿ ನಮ್ಮಿಬ್ಬರನ್ನು ಅವರು ದೂರ ಮಾಡಿಬಿಟ್ಟರು. ಇನ್ಮೇಲೆ ನನಗೆ ಸಹಾಯ ಸಿಗುವುದಿಲ್ಲ. ಇದೇ ಗತಿ ನಿಮಗೆ ಬಂದಿದ್ದರೆ ನೀವೇನು ಮಾಡುತ್ತಿದ್ದೀರಿ ಎನ್ನುತ್ತಾನೆ. ಕಂಠಿ ಮೇಷ್ಟ್ರೆ, ನಿಮ್ಮ ತಾಯಿ ಹಾಗೂ ನಿಮ್ಮ ಭಾವ ಈ ರೀತಿ ಮಾಡಿದ ಕಾರಣಕ್ಕೆ ಅವರು ಈಗ ಜೈಲು ಪಾಲಾಗಿದ್ದಾರೆ ಎಂದು ಕಂಠಿ ಹೇಳುತ್ತಾನೆ. ಕಂಠಿ ಮಾತಿಗೆ ಸೊಪ್ಪು ಮೇಷ್ಟ್ರು, ಸಹನಾ ಅವರೇ ಕಂಪ್ಲೇಂಟ್ ಕೊಟ್ಟು ನಿಮ್ಮ ತಾಯಿಯವರನ್ನು ಜೈಲು ಪಾಲಾಗುವ ಹಾಗೆ ಮಾಡಿದ್ದಾರೆ. ಅವರು ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆಯನ್ನು ಸಹನಾಗೆ ನೀಡಿದ್ದಾರೆ. ಇದಕ್ಕೆ ನೀವು ನನ್ನ ತಾಯಿಯನ್ನು ಬೈದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಂಠಿ ಪ್ರಶ್ನೆ ಮಾಡಿಸುತ್ತಾನೆ. ಆದರೆ ಮುರಳಿ ಮಾತ್ರ ತನ್ನದೇ ಉತ್ತರ ಸರಿ ಎಂಬುವಂತೆ ಅಲ್ಲಿಗೆ ಸುಮ್ಮನಾಗುತ್ತಾನೆ. ಆದರೆ ಮುರಳಿಗೆ ಬಂಗಾರಮ್ಮನವರ ಮೇಲೆ ಬಹಳ ಕೋಪವಿರುತ್ತದೆ. ತಾರಕಕ್ಕೇರಿದ ಕಂಠಿ ಮುರಳಿ ಜಗಳ. ಇದೀಗ ಅವರಿಬ್ಬರ ಜಗಳ ತಾರಕಕ್ಕೇರುತ್ತದೆ. ಪುಟ್ಟಕ್ಕನ ಅಳಿಯಂದಿರು ಇಬ್ಬರು ಕೂಡ ಕಿತ್ತಾಡಿಕೊಂಡಿರುತ್ತಾರೆ. ಮುರಳಿಯ ಕಣ್ಣಿಗೆ ಪೊರೆ ಬಿದ್ದಿರುವುದಂತೂ ಅಕ್ಷರಶಃ ಸತ್ಯ. ಮುರಳಿ ತಾಯಿ ಕೌಸಲ್ಯ ಹಾಗೂ ಆತನ ಭಾವ ಸುಕುಮಾರ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಸಹನಾಗೆ ಊಟದಲ್ಲಿ ವಿಷ ಬೆರೆಸಿ ಕೊಡುವಷ್ಟು ಕೆಟ್ಟವರು ಎಂದರೆ ತಪ್ಪಾಗಲಾರದು. ವರದಕ್ಷಿಣೆ ಕಿರುಕುಳ ವಿಷ ಹಾಕಿರುವ ವಿಚಾರ ಆಗಿರಬಹುದು. ಇದಕ್ಕೆಲ್ಲ ಕೋರ್ಟ್ನಲ್ಲಿ ಸಾಕ್ಷಿ ಕೇಳುತ್ತಾರೆ. ಕೌಸಲ್ಯಗೆ ಶಿಕ್ಷೆ ಆಗಬೇಕೆಂದ ವೀಕ್ಷಕರು ಸರಿಯಾಗಿ ಸಾಕ್ಷಿಯನ್ನು ಒದಗಿಸಿಲ್ಲ ಎಂದರೆ ಸುಕುಮಾರ ಹಾಗೂ ಕೌಸಲ್ಯ ಇಬ್ಬರು ಕೂಡ ಜೈಲಿನಿಂದ ರಿಲೀಸ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದೆ. ವೀಕ್ಷಕರು ಮಾತ್ರ ಕೌಸಲ್ಯಳಂತೆ ಅತ್ತೆ ಯಾರಿಗೂ ಬೇಡ, ಸಿಕ್ಕರೆ ಅವರಿಗೂ ಕೂಡ ಇದೇ ಗತಿಯಾಗಬೇಕು ಎಂದು ಹಿಡಿ ಶಾಪ ಹಾಕುತ್ತಿದ್ದಾರೆ. ಮುರಳಿ ಆರೋಪಕ್ಕೆ ಬಂಗಾರಮ್ಮ ಕೆಂಡಮಂಡಲ. ಅಮ್ಮ ಹೆಂಡತಿ ಸಿಗಬಹುದೇ? ಮುರಳಿ ಸಹನಾ ಮೇಲೆ ಹುಚ್ಚು ಪ್ರೀತಿ. ಆದರೆ ಪ್ರೀತಿ ಇದೀಗ ದ್ವೇಷಕ್ಕೆ ತಿರುಗಿದೆ. ಸಹನಾ ತನ್ನ ತಾಯಿ ಹಾಗೂ ಭಾವನನ್ನು ಜೈಲಿಗೆ ಹಾಕಿದ್ದಾಳೆ ಎನ್ನುವ ಕೋಪ ಒಂದು ಕಡೆಯಾದರೆ, ಬಂಗಾರಮ್ಮ ಅವರ ಮೇಲೆ ಮತ್ತೊಂದು ಕಡೆ ಕೋಪ.
ಬಂಗಾರಮ್ಮ ಅವರ ಬಳಿ ನನ್ನ ಹಾಗೂ ಸಹನಳನ್ನು ಹೇಗಾದರೂ ಮಾಡಿಸಿ ನಾವು ಒಬ್ಬರು ಒಂದಾಗಬೇಕು ಎಂದು ಸಹನ ಮೇಲಿರುವ ಪ್ರೀತಿಯನ್ನು ಮುರಳಿ ಹೇಳಿಕೊಂಡಿರುತ್ತಾನೆ. ಆದರೆ ಇದೆಲ್ಲವನ್ನು ಕೇಳಿದ ಬಳಿಕ ಬಂಗಾರಮ್ಮ ಪಂಚಾಯಿತಿ ಕರೆಯುತ್ತಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಕೌಸಲ್ಯ ಮಾಡಿದ ತಪ್ಪಿಗೆ ತಕ್ಕ ಪ್ರತಿಫಲ ಅನುಭವಿಸುತ್ತಿದ್ದಾಳೆ. ಆದರೂ ಕೌಸಲ್ಯಗೆ ಮನದಲ್ಲಿ ಯಾವುದೇ ಗಿಲ್ಟ್ ಇರುವುದಿಲ್ಲ. ನನ್ನಿಂದಾಗಿ ನನ್ನ ಮಗ ಸೊಸೆ ದೂರ ಆಗುತ್ತಿದ್ದಾರೆ. ನನ್ನ ಮಗ ಸಹನ ಇಲ್ಲದೇ ಇರುವುದೂ ಇಲ್ಲ. ಇಂತಹ ಒಳ್ಳೆಯ ಮಗನಿಗೆ ಹಾಗೆಲ್ಲ ಆಗಬಾರದು ಎಂದು ಸ್ವಲ್ಪವೂ ಯೋಚನೆ ಮಾಡುವುದಿಲ್ಲ. ಆಕೆಗೆ ಸಹನ ತನ್ನ ಮಗನಿಂದ ದೂರ ಆದರೆ ಅಷ್ಟೇ ಸಾಕು, ಬೇರೆ ಯಾವುದು ಬೇಡ ಎನ್ನುವ ಮಟ್ಟಿಗೆ ಇರುತ್ತಾಳೆ. ಇತ್ತ ಅಮ್ಮ ಜೈಲು ಪಾಲಾದ ಸಂಕಟದಲ್ಲಿ ಮುರಳಿ ಬಹಳ ಬೇಸರದಲ್ಲಿ ಕಂಠಪೂರ್ತಿ ಕುಡಿದು ಬಂಗಾರಮ್ಮ ಅವರ ಮನೆಗೆ ಬರುತ್ತಾನೆ. ಮುರಳಿಗೆ ಕುಡಿದ ಮತ್ತಿನಲ್ಲಿ ಏನು ಮಾತನಾಡುತ್ತಿದ್ದೇನೆ ಎನ್ನುವ ಆಲೋಚನೆ ಕೂಡ ಇರುವುದಿಲ್ಲ. ಬಂಗಾರಮ್ಮ ಮನೆಗೆ ಬಂದ ಮುರಳಿ, ಏ ಸ್ನೇಹ, ಮನೆಯಿಂದ ಹೊರಗೆ ಬಾ, ನಿನಗೆ ನನ್ನ ತಾಯಿಯ ವಿರುದ್ಧ ಕಂಪ್ಲೇಂಟ್ ಕೊಡಲು ಹೇಳಿದ್ವಿ ಯಾರು ಎಂದು ಖಡಕ್ಕಾಗಿ ಹೇಳುತ್ತಾನೆ. ಇದನ್ನು ಕೇಳಿದ ಬಂಗಾರಮ್ಮ ಹಾಗೂ ಆಕೆಯ ಮನೆಯವರೆಲ್ಲ ಹೊರಗೆ ಬರುತ್ತಾರೆ. ಬಂಗಾರಮ್ಮನವರ ಮುರಳಿ ಕುಡಿದು ಮನೆಯ ಮುಂದೆ ಗಲಾಟೆ ಮಾಡುತ್ತಿರುವುದು ನೋಡಿ ಬಹಳ ಸಿಟ್ಟು ಬರುತ್ತದೆ. ಮುರಳಿಗೆ ಸಮಾಧಾನ ಹೇಳಲು ಯತ್ನಿಸಿದ ಬಂಗಾರಮ್ಮ, ಆದರೆ ಅದೆಲ್ಲವನ್ನು ಸಹಿಸಿಕೊಂಡಿರುತ್ತಾರೆ. ಬಂಗಾರಮ್ಮ ಅವರನ್ನು ಏಕವಚನದಲ್ಲಿ ಮಾತನಾಡುವಾಗ ಕೋಪ ಬರುತ್ತದೆ. ಯಾಕೆ ಹೀಗೆಲ್ಲ ಕೇಳುತ್ತಿದ್ದೀಯಾ? ಹೋಗು ಮನೆಗೆ, ನಾಳೆ ಮಾತನಾಡೋಣ ಎಂದು ಹೇಳಿದಾಗ, ನನ್ನ ಮನೆಗೆ ಹೋದರೆ ಅಲ್ಲಿ ಯಾರಿದ್ದಾರೆ? ನನ್ನ ತಾಯಿ ಹಾಗೂ ಭಾವ ಜೈಲಲ್ಲಿ ಇದ್ದಾರೆ. ನಿಮ್ಮಿಂದ ಏನಾದರೂ ಉಪಕಾರ ಆಗಬಹುದೇ ಎಂದು ಕೇಳಿ ನಾನು ಪಂಚಾಯಿತಿ ಕರೆದೆ. ಆದರೆ ಅದರಿಂದ ನನಗೆ ನಷ್ಟ ಹೆಚ್ಚಾಯಿತು ಹೊರತು ನನಗೆ ಸುಖ ಸಿಕ್ಕಲಿಲ್ಲ ಎಂದು ಮುರಳಿ ಹೇಳುತ್ತಾನೆ. ಹೆಂಡತಿಯ ಮೇಲೆ ಅತಿಯಾದ ಪ್ರೀತಿ. ನನಗೆ ನನ್ನ ಸಹನ ಬೇಕು. ಆಕೆಯನ್ನು ನನಗೆ ಮುರಳಿ ಕೊಡಲು ಆಗುತ್ತಾ ನಿನಗೆ? ನಿಮ್ಮ ತಾಯಿಯದ್ದು ತಪ್ಪಿದೆ, ಆದರೆ ಅವರಿಗೆ ಒಂದು ಅವಕಾಶ ಕೊಡಬಹುದಾಗಿತ್ತು. ಆದರೆ ಇದೀಗ ಅವರನ್ನು ಜೈಲಿಗೆ ಕಳಿಸಿದ್ದೀರಾ ಎಂದು ತನ್ನ ಕೋಪವನ್ನು ಹೊರಗಡೆ ಹಾಕುತ್ತಾನೆ. ಕೊನೆಗೆ ಏನು ಮಾತನಾಡದೆ ಮೌನವಾಗಿ ಬಿಡುತ್ತಾನೆ. ಆದರೆ ಬಂಗಾರಮ್ಮ ಮಾತ್ರ ಮುರಳಿ ಮೇಲೆ ಬಹಳ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಮುರಳಿ ವಾದ ಒಂದು, ನೀವು ನ್ಯಾಯದೇವತೆ, ನಾನು ನಿಮ್ಮ ಬಳಿ ಕೈ ಮುಗಿದು ಬೇಡಿಕೊಂಡೆ, ನನ್ನ ಸಹನಳನ್ನು ದೂರ ಮಾಡಬೇಡಿ, ಅವರಲ್ಲದೆ ನಾನು ಖಂಡಿತವಾಗಿಯೂ ಇಲ್ಲ ಎಂದು ಗೋಗರದೆ. ಆದರೆ ನ್ಯಾಯ ಕೊಡುವ ನ್ಯಾಯದೇವತೆ ನೀವು ಮಾಡಿದ್ದೇನು ಎಂದು ಬಹಳ ಬೇಸರದಲ್ಲಿ ಕೇಳುತ್ತಾನೆ. ಮುರಳಿ ಮಾತಿಗೆ ತಿರುಗೇಟು. ಆದರೆ ಬಂಗಾರಮ್ಮಗೆ ಬಹಳ ಸಿಟ್ಟು ಬರುತ್ತದೆ. ಮುರಳಿ, ನೀನು ಯಾರ ಬಳಿ ನಿಂತು ಏನು ಮಾತನಾಡ್ತಿದ್ದೆ ಅನ್ನೋ ಅರಿವು ನಿನಗಿದೆಯಾ ಎಂದು ಮುರಳಿ ಸ್ವಲ್ಪ ಜೋರಾಗಿಯೇ ಹೇಳುತ್ತಾನೆ. ನನ್ನ ಅಮ್ಮ ಬೇಕು, ನನಗೆ ಹೆಂಡತಿ ಬೇಕು ಎಂದು ಅಂಗಲಾಚಿ ಬೇಡಿಕೊಂಡೆ, ಆದರೆ ನೀವು ಕಲ್ಲಿನ ಥರ ಆಡುತ್ತಿದ್ದೀರಿ ಎಂದು ಬಂಗಾರಮ್ಮ ಅವರನ್ನು ಪ್ರಶ್ನೆ ಮಾಡುತ್ತಾನೆ. ಹಾಗೆ ನನ್ನ ಜೀವನವನ್ನು ಹಾಳು ಮಾಡಲು ಕಾರಣ ನೀವು, ನಿಮ್ಮ ಸೊಸೆ ಕಾರಣ ಎಂದು ಕೋಪದಿಂದ ಕೇಳುತ್ತಾನೆ. ಇದನ್ನೆಲ್ಲ ಕೇಳಿ ಬಂಗಾರಮ್ಮಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಕಂಠಿ ಸ್ನೇಹ ದಾಂಪತ್ಯದಲ್ಲಿ ಬಿರುಕು. ಆ ದೂರಿನಿಂದ ಕಂಠಿ ಮನಸ್ಸು ಛಿದ್ರ. ಒಂದು ಕಡೆಯಲ್ಲಿ ಮುರಳಿ ಹಾಗೂ ಕಂಠಿ ಕಿತ್ತಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಬಂಗಾರಮ್ಮನವರ ಬಡ್ಡಿ ವ್ಯವಹಾರದಿಂದ ಒಂದು ಜೀವಕ್ಕೆ ಕಂಟಕಾಗುವ ಎಲ್ಲ ಲಕ್ಷಣ ಕಾಣುತ್ತಿದೆ. ಯಾಕೆಂದರೆ ಬಂಗಾರಮ್ಮ ಬಡವರಿಗೆ ಸಹಾಯ ಆಗಲಿ ಎಂದು ಬಡ್ಡಿ ವ್ಯವಹಾರವನ್ನು ಮಾಡುತ್ತಿರುತ್ತಾಳೆ. ಆ ಬಡ್ಡಿ ಹಣವನ್ನು ಕಟ್ಟಲು ಕೆಲವರಿಂದ ಆಗುವುದೇ ಇಲ್ಲ. ಇದರಿಂದ ಕಂಗೆಟ್ಟ ಅನೇಕ ಜನ ತಮ್ಮ ಜೀವವನ್ನು ಕಳೆದುಕೊಂಡಿರುವುದಂತೂ ಸತ್ಯ. ಆದರೆ ಈ ವಿಚಾರ ಸ್ನೇಹಗೆ ಗೊತ್ತಾಗಿದೆ. ಸ್ನೇಹ ಅಕ್ಕ ಗೌರಿಯನ್ನು ಆಕೆಯ ತಂದೆ ಮಹಡಿಯ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿರುತ್ತಾರೆ. ಇದನ್ನು ನೋಡಿದ ಗೌರಿಗೆ ಬಹಳ ಶಾಕ್ ಆಗುತ್ತದೆ. ತಂದೆ ಯಾಕಾದರೂ ಇಂತಹ ಕೆಲಸವನ್ನು ಮಾಡಿದರು ಎಂದು ಗೌರಿ ಸ್ನೇಹಗೆ ಕರೆ ಮಾಡುತ್ತಾಳೆ. ಸ್ನೇಹ ತನ್ನ ತಂದೆ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ. ನನಗೆ ಭಯ ಆಗುತ್ತಿದೆ, ಹೇಗಾದರೂ ಮಾಡಿ ನನ್ನ ತಂದೆಯನ್ನು ಉಳಿಸಿಕೊಡಿ ಎಂದು ಅಂಗಾಲಾಚುತ್ತಾಳೆ. ತನ್ನ ತಂದೆ ಬಂಗಾರಮ್ಮ ಅವರ ಕೈಯಿಂದ ಸಾಲವನ್ನು ತೆಗೆದುಕೊಂಡಿದ್ದರು. ಆದರೆ ಸಾಲದ ಬಡ್ಡಿಯನ್ನು ಕಟ್ಟಬೇಕು ಎಂದು ಬಂಗಾರಮ್ಮ ಅವರು ತಾಕೀತು ಮಾಡಿದ್ದರು. ಆದರೆ ತಂದೆಗೆ ಸಾಲದ ಬಡ್ಡಿಯನ್ನು ಕಟ್ಟಲು ಆಗದೆ ಆತ್ಮಹತ್ಯೆ ಯತ್ನಿಸಿದರು. ಇದೀಗ ಅವರು ಸಾವು ಬದುಕಿನ ನಡುವೆ ಹೋರಾಡುತ್ತಿರುತ್ತಾರೆ ಎನ್ನುತ್ತಾಳೆ. ಬಂಗಾರಮ್ಮನ ಮನೆಯಲ್ಲಿ ಪೊಲೀಸ್. ನನಗೆ ಭಯ ಆಗುತ್ತಿದೆ ಎಂದು ಗೌರಿ ಫೋನ್ ಮಾಡಿ ಸ್ನೇಹಗೆ ಏನು ಮಾಡಬೇಕು ಎಂದು ತಿಳಿದಾಗುತ್ತದೆ. ಕೊನೆಗೆ ಸ್ನೇಹ ಆಸ್ಪತ್ರೆ ಬಳಿ ಇರುತ್ತಾಳೆ. ಆಕೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಕರೆ ಮಾಡಿ ಬಂಗಾರಮ್ಮ ಅವರ ಮೇಲೆ ಕಂಪ್ಲೇಂಟ್ ಮಾಡುತ್ತಾಳೆ. ಪೊಲೀಸರು ಬಂಗಾರಮ್ಮ ಅವರ ಮನೆಗೆ ಬಂದಾಗ ರಾಧೆಗೆ ಶಾಕ್ ಆಗುತ್ತದೆ. ಯಾಕೆ ಪೊಲೀಸರು ಬಂದಿದ್ದಾರೆ ಎಂದು ಪದೇ ಪದೇ ಪ್ರಶ್ನೆ ಮಾಡುತ್ತಾಳೆ. ಇದನ್ನು ಕೇಳಿದ ಸ್ನೇಹ ಕೊಂಚ ಜೋರಾಗಿಯೇ ಹೇಳುತ್ತಾಳೆ, ಅತ್ತೆಯ ಜೊತೆ ಮಾತನಾಡಬೇಕಾಗಿತ್ತು, ಅವರ ಮೇಲೆ ಕೇಸ್ ಫೈಲ್ ಆಗಿದೆ ಎಂದು ಹೇಳಿದಾಗ ಬಂಗಾರಮ್ಮ ಮನೆಗೆ ಬರುತ್ತಾರೆ. ಕಂಠಿ ಮಾತಿಗೆ ಮನ್ನಣೆ ಕೊಡದ ಪೊಲೀಸ್. ನನ್ನ ಮನೆಯತ್ತ ಆಕೆಯವರು ಸುಳಿಯಬಾರದು ಎಂದು ಬಂಗಾರಮ್ಮ ಹೇಳಿದಾಗ ಪೊಲೀಸರು, ನಿಮ್ಮ ಮೇಲೆ ಕೇಸ್ ದಾಖಲು ಆಗಿದೆ, ನೀವು ಪೊಲೀಸ್ ಸ್ಟೇಷನ್ಗೆ ಬರಲೇಬೇಕು, ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ, ನಿಮ್ಮ ಸೊಸೆ ಸ್ನೇಹ ನಿಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ ಎಂದಾಗ ಬಂಗಾರಮ್ಮಗೆ ಶಾಕ್ ಆಗುತ್ತದೆ. ಕೊನೆಗೆ ಪೊಲೀಸರು ಸ್ಟೇಷನ್ಗೆ ಕರೆದುಕೊಂಡು ಹೋದಾಗಲೂ ಅನುವಾದಾಗ ಕಂಠಿ ಬರುತ್ತಾನೆ. ಏನು ಎತ್ತ ಅಂತ ಪ್ರಶ್ನೆ ಮಾಡಿದಾಗ ಸ್ನೇಹ ಕಂಪ್ಲೇಂಟ್ ಕೊಟ್ಟಿರೋದು ಬಗ್ಗೆ ಗೊತ್ತಾಗುತ್ತದೆ. ಸ್ನೇಹ ಮಾಡಿದ ಎಡವಟ್ಟಿಂದ ಜೈಲು ಪಾಲಾದ ಬಂಗಾರಮ್ಮ. ಕಂಠಿ ಮಾತಿಗೆ ಕ್ಯಾರೆ ಎನ್ನದ ಪೊಲೀಸರು ಬಂಗಾರಮ್ಮನವರನ್ನು ಪೊಲೀಸರು ಕರೆದುಕೊಂಡು ಹೋಗುತ್ತಾರೆ. ಆದರೆ ಸೊಸೆ ನಿರ್ಧಾರದಿಂದ ಬಂಗಾರಮ್ಮನ ಮನೆಯವರಿಗೆ ಬಹಳ ಬೇಸರ ಉಂಟಾಗುತ್ತದೆ. ಸ್ನೇಹ ನಡೆಗೆ ಕಂಠಿ ಬಹಳ ಬೇಸರ ವ್ಯಕ್ತಪಡಿಸುತ್ತಾನೆ. ಇದೆಲ್ಲ ನರಿಬುದ್ಧಿಯ ರಾಧಾಗೆ ಪ್ಲಸ್ ಪಾಯಿಂಟ್ ಆಗದಂತಾಗಿದೆ.